ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನನ್ನ ಆತ್ಮದ ಓ ಗುರುವೇ, ಊರುಗೋಲು ನೀನಾದೆ, ಕಹಿ ಕಷ್ಟ ಶ್ರಮವೆಲ್ಲ ಹಾಲ್ಜೇನು ಸವಿ ಎಂದೆ, ತಾಯಾಗಿ ಸಹನೆಯ ತವರಾದೆ, ಸಿಹಿ ಇಷ್ಟ ಸುಖವೆಲ್ಲ ಬದುಕಿನ ಬೆಳಕಾದೆ, ಕಾಯಕದೆ ಕೈಲಾಸ ರೂಪಿಯಾದೆ. ಊರೂರು ಸುತ್ತುತ್ತ ಲೋಕಜ್ಞಾನವೀಯುತ್ತ ಹೃದಯವಂತರ ಮಿಡಿತವಾದೆ, ಅಭಿಮಾನಿ ಸೃಜನದಲ್ಲೂ ಸಾಹಿತ್ಯ ಸನ್ನಿಧಿಯಲ್ಲೂ ಭೂವಂದನೆಗೆ ನುಡಿಬೋಧೆಯಾದೆ. ಬಯಲೇರುತ್ತ ಮಲೆನಾಡ ಊರೊಳಗೆಲ್ಲ ಸುತ್ತಾಡುತ್ತ ನಮ್ಮೂರು ನಮಗೆ ಗತಿಯೆಂದೆ, ಸಂಸ್ಕಾರ ಸಾಹಿತ್ಯದತ್ತ ಶಿವಕುಮಾರ ಪದದತ್ತ ಜೀವನ ಪಥಗಾಮಿ ಆಕೃತಿಯಾದೆ. ಇಂತಹ ಹೊಗಳಿಕೆ ಸಿಗಬೇಕು ಅನ್ನೋದಾದರೆ ಕೇವಲ ಹೊಗಳಿಕೆ ಮಾತ್ರ ಅಲ್ಲ, ಭಕ್ತಿಯಿಂದ ಹೃದಯ ತುಂಬಿ ಬರೆದ ಈ ಸಾಲುಗಳು ಸಲ್ಲೋದು ಕೇವಲ ಅಧ್ಯಾಪಕರಿಗೆ ಮಾತ್ರ. ಊರುಗೋಲು ಕೆ ಶಿವಕುಮಾರ ಸ್ವಾಮಿ ಅವರ ಅಭಿನಂದನಾ ಗ್ರಂಥ. ಶಿವಕುಮಾರ ಸ್ವಾಮಿ ಅವರು ಅಧ್ಯಾಪಕರಾಗಿ ಕಿಕ್ಕೇರಿ, ಅಕ್ಕಿಹೆಬ್ಬಾಳ, ಹರಿಹರಪುರ, ಶೀಳನೆರೆ ಹಾಗೂ ಮೇಗರವಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಇವರು ಪಾಠವನ್ನು ಏನು ಹೇಳ್ಕೊಂಡು ಬಂದಿದ್ದಾರೆ. ವಿದ್ಯಾರ್ಥಿಗಳು ಅಭಿಮಾನದಿಂದ ಅವರನ್ನು ಸ್ಮರಿಸಿದ್ದಾರೆ. ಶಿವಕುಮಾರ್ ಅವರು ಎಷ್ಟು ಒಳ್ಳೆಯ ಅಧ್ಯಾಪಕರೋ ಅಷ್ಟೇ ಒಳ್ಳೆಯ ಸಾಹಿತ್ಯ ಸಂಘಟಕರೂ ಹೌದು. ಯಾರಲ್ಲಿ ಪ್ರತಿಭೆ ಇದೆ ಅದನ್ನು ಗುರುತಿಸಿ ಪ್ರೋತ್ಸಾಹ ನೀಡೋದು ಅವರ ಒಂದು ಹವ್ಯಾಸವೇ ಅಂತ ಹೇಳಬಹುದು. ಎಲ್ಲರನ್ನು ಗುರುತಿಸಿ ಅವರಿಂದ ಕೃತಿಗಳನ್ನು ಬರೆಸುವ ಒಂದು ದಿಟ್ಟ ಪ್ರಯತ್ನವನ್ನು ನಡೆಸಿದ್ದಾರೆ. ಹಾಗೆಯೇ ಸ್ವತಃ ಒಳ್ಳೆಯ ಕವಿಯೂ ಹೌದು, ಲೇಖಕರೂ ಹೌದು. ಅವರ ಗೆಳೆಯರು, ಅಭಿಮಾನಿಗಳು ಎಲ್ಲರೂ ಸೇರಿ ಈ ಒಂದು ಅಭಿನಂದನಾ ಗ್ರಂಥ ಊರುಗೋಲು ಈ ಒಂದು ಪುಸ್ತಕವನ್ನು ಅರ್ಪಿಸಿದ್ದಾರೆ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಇವರು ಕಲಿಸಿದ ಪಾಠ ಮತ್ತು ಮಾರ್ಗದರ್ಶನ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಬದುಕಲ್ಲಿ ಇವರು ನೀಡಿದಂತಹ ಮಾರ್ಗದರ್ಶನ ಏನಿದೆ ಅದು ಊರುಗೋಲಾಗಿ ನಮಗೆ ಇವತ್ತಿಗೂ ನೆರವಾಗುತ್ತಾ ಇದೆ ಅನ್ನೋ ಅರ್ಥದಲ್ಲಿ ಅವರ ಶಿಷ್ಯರು ಕವನಗಳನ್ನು ಬರೆದಿದ್ದಾರೆ. ಈ ಒಂದು ಪುಸ್ತಕದಲ್ಲಿ ಅವರ ಆತ್ಮಚರಿತ್ರೆಯ ಜೊತೆ ಅವರನ್ನು ಬಹಳ ಹತ್ತಿರದಿಂದ ಕಂಡಂಥ ಅಭಿಮಾನಿಗಳು ಬರೆದ ಲೇಖನಗಳು ಹಾಗೂ ಕನ್ನಡ ಸಾಹಿತ್ಯದ ಪ್ರಮುಖ ವಿಚಾರಗಳ ಬಗ್ಗೆ ಬರೆದಂಥ ಲೇಖನಗಳು ಮೂರೂ ಒಳಗೊಂಡಿವೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಬದುಕು ಸಾಧನೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಮ್ಮೆ ಊರುಗೋಲು ಎನ್ನುವ ಈ ಅಭಿನಂದನಾ ಗ್ರಂಥವನ್ನು ನೋಡಬಹುದು. ಕುಮಾರಸ್ವಾಮಿ ಅವರನ್ನು ಅಭಿನಂದಿಸೋಣ. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಗನ್ನಾಥ ಬಿಆರ್. ನಾನು ಹಿಂದೂಸ್ತಾನ್ ವಿಮಾನ ಕಾರ್ಖಾನೆಯ ನಿವೃತ್ತ ನೌಕರ, ಬೆಂಗಳೂರಿನ ಕಲ್ಕೆರೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪದಬಂಧ ಬಿಡಿಸುವುದು ಹಾಗೂ ಸುಡೋಕು ಮಾಡೋದು. ಜಗನ್ನಾಥ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಹೆಚ್ಚನ್ ಅಂತ. ನಾನು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಿಂದ ಬರ್ತಾ ಇದ್ದೀನಿ. ನನ್ನ ಹವ್ಯಾಸ ಸಂಗೀತ ಕೇಳೋದು, ಪುಸ್ತಕ ಓದೋದು ಹಾಗೂ ನಾಣ್ಯ ಸಂಗ್ರಹಣೆ ಮಾಡೋದು. ನಾನು ಟ್ಯೂಟರ್ ಮತ್ತು ಟ್ರಾನ್ಸ್ಲೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಧನ್ಯವಾದಗಳು. ಅರ್ಚನಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಚಾಗ್ಲೆಟ್ಟಿ ಎಂಬ ಗ್ರಾಮದಿಂದ ಬಂದಿದ್ದೇನೆ. ಮೋನಿನ್ ಎಂಬ MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಹವ್ಯಾಸ ಸಾಧಕರ ಸಂದರ್ಶನಗಳನ್ನು ನೋಡೋದು. ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬೆಂಗಳೂರಿನ ಶಿವಾನಂದ ನಗರದ AV ಅಣ್ಣ ಅಪ್ಪಯ್ಯ ಶೆಟ್ಟಿ ಹಾಗೂ JS ಅನುರಾಧ ಅವರು.
ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ರೂ ಎನ್ನುವ ಪುಸ್ತಕ ಸಣ್ಣ ಕಥೆಗಳ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ರೂ ಎನ್ನುವ ಪುಸ್ತಕ ಸಣ್ಣ ಕಥೆಗಳ ಕೃತಿ. ಇದು ಅನುರಾಧಾ ಮೂರ್ತಿ ಇದನ್ನು ಬರೆದಿದ್ದಾರೆ. ಮೊದಲ ಪ್ರಶ್ನೆಯನ್ನು ನೋಡೋಣ. ಎಳ್ಳಿನ ತವರು ದೇಶ ಯಾವುದು? ಆಯ್ಕೆಗಳು: ಪೂರ್ವ ಯುರೋಪ್, ಪಶ್ಚಿಮ ಯುರೋಪ್. ಆಯ್ಕೆ 2 ದಕ್ಷಿಣ ಅಮೆರಿಕಾ, ಉತ್ತರ ಅಮೆರಿಕಾ. ಆಯ್ಕೆ 3 ಚೀನಾ, ಜಪಾನ್. ಆಯ್ಕೆ 4 ಭಾರತ, ಆಫ್ರಿಕಾ. ಮೊದಲಿಗೆ ಮಂಜುನಾಥ್, ಆನಂತರ ಅರ್ಚನಾ. ಭಾರತ, ಆಫ್ರಿಕಾ. ಭಾರತ, ಆಫ್ರಿಕಾ. ಆಯ್ಕೆ 4 ಅರ್ಚನಾ. ಚೀನಾ, ಜಪಾನ್. ಚೀನಾ, ಜಪಾನ್. ಆಯ್ಕೆ 3 ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಭಾರತ, ಆಫ್ರಿಕಾ ಆಗಿತ್ತು. ಈ ಉತ್ತರವನ್ನು ಮಂಜುನಾಥ್ ಅವರು ಕೊಟ್ಟಿದ್ದಾರೆ. ರೂ ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 140 ದಶಲಕ್ಷ ವರ್ಷಗಳ ಹಿಂದೆ ಇವತ್ತಿನ ಭಾರತ ಉಪಖಂಡ ಏನಿದೆ, ಆಫ್ರಿಕಾ ಖಂಡ ಏನಿದೆ, ಇವೆಲ್ಲ ಒಟ್ಟಿಗೆ ಇದ್ದುವಂತೆ. ಗೊಂಡ್ವಾನ ಲ್ಯಾಂಡ್ ಮಾಸ್ ಅಂತ ಅದನ್ನು ಕರೀತಾ ಇದ್ದರು. ಆದರೆ ಭೂಫಲಕಗಳ ಚಲನೆಯ ಕಾರಣ ಭಾರತ ಮತ್ತೊಂದು ಕಡೆ ಹೋಯಿತು, ಆಫ್ರಿಕಾ ಇನ್ನೊಂದು ಕಡೆ ಹೋಯಿತು. ಎರಡೂ ಖಂಡಗಳ ನಕ್ಷೆಯನ್ನು ನೋಡ್ತಂದರೆ ಒಂದಕ್ಕೆ ಒಂದು ಸೇರಿಸಬಹುದೇನೋ ಅನ್ನುವ ರೀತಿ ಎರಡೂ ಕಾಣ್ತಾ ಇದೆ. ಹಾಗಾಗಿ ಯಾವಾಗ ಭೂಪ್ರದೇಶಗಳು ಬೇರ್ಪಡೆ ಆದವೋ ಆ ಭೂಪ್ರದೇಶಗಳಲ್ಲಿ ಇದ್ದಂಥ ಗಿಡ, ಮರ, ಸಸ್ಯ, ಪ್ರಾಣಿ, ಪಕ್ಷಿ ಎಲ್ಲವೂ ಇವು ಎರಡೂ ಖಂಡಗಳಿಗೆ ಹಂಚಿ ಹೋದವು. ಹಾಗಾಗಿ ಭಾರತದಲ್ಲಿ ಬೆಳೆಯುವ ಎಲ್ಲ ಬೆಳೆ ಆಫ್ರಿಕಾದಲ್ಲೂ ಬೆಳೆಯುತ್ತೆ. ರಾಗಿ ಇನ್ನೆಲ್ಲೂ ಬೆಳೆಯಲ್ಲ, ನಮ್ಮ ದಕ್ಷಿಣ ಭಾರತದಲ್ಲಿ, ಆಫ್ರಿಕಾದಲ್ಲಿ. ಹಾಗೆಯೇ ಎಳ್ಳು ಎರಡೂ ದೇಶಗಳು ತವರು ಪ್ರದೇಶ. ಆದರೆ ಜಗತ್ತಿನಾದ್ಯಂತ ಎಳ್ಳು ಇವತ್ತು ಹರಡಿದೆ. ಪರಿಸರ ಪಲ್ಲವಿ ಕವನ ಸಂಕಲನ ಬರೆದಿದ್ದಾರೆ ಡಾಕ್ಟರ್ ಶಂಕರ ಹಲ್ಲಿಗೆರೆ ಅವರು. ನಮ್ಮ ಪ್ರಶ್ನೆ: ಮಕರ ಸಂಕ್ರಾಂತಿಯಂದು ಎಲ್ಲಿ ಸ್ನಾನ ಮಾಡಿದರೆ ಕರ್ಮಗಳು ಕಳೆಯುತ್ತವೆ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಋಷಿಕೇಶ, ಕಾಶಿ, ಹರಿದ್ವಾರ, ಪ್ರಯಾಗ. ಮೊದಲಿಗೆ ಬಜರುತ್ತಿದ್ದಾರೆ ಮಂಜುನಾಥ್, ಆನಂತರ ಅರ್ಚನಾ. ಪ್ರಯಾಗ್. ಪ್ರಯಾಗ ಆಯ್ಕೆ 4, ಅರ್ಚನಾ. ಹರಿದ್ವಾರ. ಹರಿದ್ವಾರ ಆಯ್ಕೆ 3. ಉತ್ತರವನ್ನು ನೋಡೋಣ. ಪ್ರಯಾಗ ಉತ್ತರ ಸರಿಯಾಗಿದೆ. ಪರಿಸರ ಪಲ್ಲವಿ ಈ ಒಂದು ಪುಸ್ತಕವನ್ನು ಮಂಜುನಾಥ್ ಅವರಿಗೆ ಕೊಟ್ಟಿದ್ದೇವೆ. ಪ್ರಯಾಗದ ವಿಶೇಷ ಏನು ಅಂದರೆ, ಗಂಗಾ ನದಿ, ಯಮುನಾ ನದಿ, ಹಾಗೆ ಗುಪ್ತವಾಗಿ ಹರಿಯುವಂಥ ಸರಸ್ವತಿ ನದಿ, 3 ನದಿಗಳ ಸಂಗಮ ಸ್ಥಾನ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಈ ಒಂದು ನದಿಯಲ್ಲಿ ಸ್ನಾನ ಮಾಡ್ತು ಅಂದರೆ ಅದರಲ್ಲೂ ಈ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಕರ್ಮಗಳೆಲ್ಲ ಕಳೆಯುತ್ತೆ ಅನ್ನೋದು ಸಹ ಒಂದು ನಂಬಿಕೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ 12 ವರ್ಷಗಳಿಗೆ ಒಮ್ಮೆ ಕುಂಭಮೇಳ ನಡೆಯುತ್ತೆ. ಈ ಸಲ ಈ ಮಹಾಕುಂಭಮೇಳ ನಡೆದಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ದರ್ಶನ್ ಬಳ್ಳೇಶ್ವರ ಬರೆದ ಹೆಳವರ ಸಂವಹನ ಎನ್ನುವ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. ಕಿವಿಯ ಮೊರೆತ ಅಥವಾ ಟೆನಿಟಸ್ ನಿರ್ವಹಣೆಗಾಗಿ ಒಂದು ಹೊಸ ಸಾಧನವನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. IIT ಧಾರವಾಡ, IIT ಮದ್ರಾಸ್, IIT ಬಾಂಬೆ, IIT IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಮೊದಲಿಗೆ ಜಗನ್ನಾಥ, ಆನಂತರ ಮಂಜುನಾಥ್. ನಾಲ್ಕನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಉತ್ತರ ಮಂಜುನಾಥ್? IIT ಮದ್ರಾಸ್. IIT ಮದ್ರಾಸ್ ಆಯ್ಕೆ 2. ಉತ್ತರವನ್ನು ನೋಡೋಣ. IIT ಬಾಂಬೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕಿವಿಯ ಮೊರೆತ ಅಥವಾ ಟೆನಿಟಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೋಬೇಕು. ಇದೊಂದು ಬಹಳ ವಿಚಿತ್ರವಾದ ಒಂದು ವಿಚಾರ. ಇದು ಯಾವುದೇ ಶಬ್ದ ಇರಲ್ಲ, ಆದರೆ ಆ ವ್ಯಕ್ತಿಗೆ ಶಬ್ದ ಕೇಳಿಸ್ತಾ ಇರುತ್ತೆ. ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿಯ ಶಬ್ದ. ಕೆಲವರಿಗೆ ಸೈರನ್ ಹೊಡೆದ ಹಾಗೆ, ಇನ್ನು ಕೆಲವರಿಗೆ ಗಾಳಿ ಬೀಸಿದ ಹಾಗೆ ಅಥವಾ ಅಲೆಗಳು ಹರಿಯುವ ಹಾಗೆ ನಾನಾ ರೀತಿಯ ನಾನಾ ಸ್ವರೂಪದ ಶಬ್ದಗಳು ಅವನಿಗೆ ಮಾತ್ರ ಕೇಳಿಸುತ್ತೆ.
ಹೊರಗಡೆ ಆ ರೀತಿಯ ಶಬ್ದಗಳು ಎಲ್ಲೂ ಉತ್ಪಾದನೆ ಆಗೋಲ್ಲ, ಬೇರೆಯವ್ರಿಗೂ ಕೇಳೋಲ್ಲ. ಇದು ವ್ಯಕ್ತಿಯ ವೈಲಕ್ಷಣತೆ. ಹಾಗಾಗಿ ಇದನ್ನು ಟಿನಿಟಸ್ ಅಂತ ಏನು ಹೇಳ್ತಾರೆ, ತುಂಬ ಅನುಭವಿಸ್ತಾರೆ, ರಾತ್ರಿ ಹೊತ್ತು ಮಲಗೋದಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಇಡೀ ರಾತ್ರಿ ಕಿವಿಯ ಒಳಗೆ ಗಾಳಿ ಬೀಸ್ತಾ ಇರೋ ಹಾಗೆ ಅಥವಾ ಸೈರನ್ ಹೊಡೆದ್ರೆ ಹೇಗೆ ಅವನು ನಿದ್ರೆ ಮಾಡ್ತಾನೆ? ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಇಂತಹ ಒಂದು ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡುವಂಥ ಒಂದು ಹೊಸ ಸಾಧನವನ್ನು IIT ಬಾಂಬೆ ಅವರು ಕಂಡುಹಿಡಿದಿದ್ದಾರಂತೆ. ಇದು ಕಿವಿಯ ಒಳಗೆ ಇರ್ತಕ್ಕಂಥ ಕೆಲವು ಸಮಸ್ಯೆಗಳ ಕಾರಣ ಈ ಶಬ್ದ ಉತ್ಪಾದನೆಯಾಗುತ್ತೆ ಅಂತ ಹೇಳ್ತಾರೆ. ತಿಳಿಯೋಣ ಬೆಳೆಯೋಣ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಬರೆದಂಥ ಪುಸ್ತಕ. ಪ್ರಶ್ನೆ: ಜೀವ ಜಗತ್ತಿನಲ್ಲಿ ಶುದ್ಧ ಕಪ್ಪು ಬಣ್ಣ ಅಪರೂಪ. ಯಾವ ಒಂದು ಜೀವಿಯು ಶುದ್ಧ ಕಪ್ಪು ಬಣ್ಣವನ್ನು ತೋರುತ್ತದೆ? ಆಯ್ಕೆಗಳನ್ನು ನೋಡೋಣ. ಬ್ಲ್ಯಾಕ್ ಡ್ರೋಂಗೋ, ಬ್ಲ್ಯಾಕ್ ಬೇರ್, ವೆಲ್ವೆಟ್ ಇರುವೆ, ಅಟ್ಟ ಇರುವೆ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಅರ್ಚನಾ, ಆನಂತರ ಮಂಜುನಾ. ಆಯ್ಕೆ 1 ಬ್ಲ್ಯಾಕ್ ಡ್ರೋಂಗೋ. ಬ್ಲ್ಯಾಕ್ ಡ್ರೋಂಗೋ ಆಯ್ಕೆ 1 ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್? ಆಯ್ಕೆ 3 ವೆಲ್ವೆಟ್ ಇರುವೆ. ವೆಲ್ವೆಟ್ ಇರುವೆ. ಉತ್ತರವನ್ನು ನೋಡೋಣ. ವೆಲ್ವೆಟ್ ಇರುವೆ ಉತ್ತರ ಸರಿಯಾಗಿದೆ. ತಿಳಿಯೋಣ ಬೆಳೆಯೋಣ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ ಮಂಜುನಾಥ್ ಅವರಿಗೆ. ಇದನ್ನು ಬ್ರೆಜಿಲಿಯನ್ ವೆಲ್ವೆಟ್ ಆ್ಯಂಟ್ ಅಂತ ಕರೀತಾರೆ. ಇದನ್ನು ಅಷ್ಟು ಮೃದುವಾಗಿರುತ್ತಂತೆ. ವಾಸ್ತವದಲ್ಲಿ ಇದನ್ನು ಆ್ಯಂಟ್ ಅಂತ ಕರೆದಿದ್ರೂ ಸಹ ಇದು ಆ್ಯಂಟ್ ಅಲ್ಲ, ಇರುವೆ ಅಲ್ಲ. ಇದು ವ್ಯಾಸ್ಪ್ ಅಥವಾ ಕಣಜದ ಜಾತಿಗೆ ಸೇರಿದಂಥ ಒಂದು ಕೀಟ ಇದು. ಈ ಹೆಣ್ಣು ಕೀಟ ಇರುತ್ತಲ್ಲ, ಹೆಣ್ಣು ವ್ಯಾಸ್ಪ್, ಅದರ ಮೈ ಎಷ್ಟು ಕಪ್ಪು ಇರುತ್ತೆ ಅಂದರೆ ಸೂರ್ಯನ ಬೆಳಕನ್ನು 100ಕ್ಕೆ 100ರಷ್ಟು ಹೀರುತ್ತಂತೆ. ಆದರೆ ಎಲ್ಲ ಕಪ್ಪು ಬಣ್ಣ 100ಕ್ಕೆ 100ರಷ್ಟು ಹೀರೋದಿಲ್ಲ. ಆದರೆ ಈ ಇರುವೆಯ ದೇಹದ ಬಣ್ಣ ಏನಿದೆ ಅದು 100ಕ್ಕೆ 100ರಷ್ಟು ಹೀರುತ್ತಂತೆ. ಇದು ಯಾಕೆ ಹೀರುತ್ತೆ ಅಂದರೆ ಇದೊಂದು ರೀತಿಯಾದ ಆತ್ಮರಕ್ಷಣೆಗೆ ಹಾಗೂ ಸಂಗಾತಿಯ ಆಕರ್ಷಣೆಗೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಕಣಜಗಳು ಸೂರ್ಯ ಹುಟ್ಟೋದಕ್ಕೆ ಮೊದಲು ಸೂರ್ಯ ಮುಳುಗಿದ ಮೇಲೆ ಹೆಚ್ಚು ಚಟುವಟಿಕೆಯನ್ನು ತೋರುತ್ತವೆ. ಅನಿತಾ ನರೇಶ್ ಮಂಚಿ ಬರೆದ ನೈಲಾ ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಕೋ ಗಿ ಹಾ ಪಂ ಲಿ. ಮೊದಲಿಗೆ ಬಜರುತ್ತಿದ್ದಾರೆ ಮಂಜುನಾಥ್, ಆನಂತರ ಜಗನ್ನಾಥ್. ಕೊಡಗಿನ ಹಾಕಿ ಪಂದ್ಯಾವಳಿ. ಕೊಡಗಿನ ಹಾಕಿ ಪಂದ್ಯಾವಳಿ. ಜಗನ್ನಾಥ್? ಅದೇ ಉತ್ತರ. ಉತ್ತರವನ್ನು ನೋಡೋಣ. ಕೊಡಗಿನ ಹಾಕಿ ಪಂದ್ಯಾವಳಿ ಉತ್ತರ ಸರಿಯಾಗಿದೆ. ನೈಲಾ ಎನ್ನುವ ಈ ಒಂದು ಪುಸ್ತಕವನ್ನು ಮಂಜುನಾಥ್ ಅವರಿಗೆ ಕೊಟ್ಟಿದ್ದೇವೆ. ತೆರೆದ ಬದುಕಿನ ಪುಟಗಳು, KN ಭಗವಾನ್ ಅವರ ಆತ್ಮಚರಿತ್ರೆಯ ಕೃತಿ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 44 ಕೂಡು 78, 79 ಕಳೆ 48, 25 ಗುಣಿಸು 9, 208 ಭಾಗಿಸು 8. ಬಜರುತ್ತಿದ್ದಾರೆ ಜಗನ್ನಾಥ್ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 404. 404. ಅರ್ಚನಾ ಹಾಗೂ ಮಂಜುನಾ ಲೆಕ್ಕ ಪೂರ್ಣವಾಗಿದ್ದರೆ ಬಜರ್ ಒತ್ತಿ ಉತ್ತರ ಕೊಡಿ. ಇಲ್ಲಾಂದರೆ ಜಗನ್ನಾಥ್ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ಪರೀಕ್ಷಿಸಬೇಕಾಗುತ್ತೆ. ಒಂದು ಉತ್ತರ 122, 31, 225, 26 ಎಲ್ಲವನ್ನು ಕೂಡಿದ್ರೆ 404 ಬಂದಿದೆ. ಈ ಉತ್ತರವನ್ನು ಜಗನ್ನಾಥ್ ಅವರು ಸರಿಯಾಗಿ ಕೊಟ್ಟಿದ್ದಾರೆ. ತೆರೆದ ಬದುಕಿನ ಪುಟಗಳು ಎನ್ನುವ ಈ ಒಂದು ಪುಸ್ತಕವನ್ನು ಜಗನ್ನಾಥ್ ಅವರಿಗೆ ಕೊಟ್ಟಿದ್ದೇವೆ. ಕಥಾ ಚಿಂತನ ಮನೋಮಂಥನ ಅನುವಾದ ಮಾಡಿದ್ದಾರೆ ಮಾತಾ ತ್ಯಾಗಮಯಿ ಅವರು. ನಮ್ಮ ಪ್ರಶ್ನೆ:
ಈ ಹಣ್ಣನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಎಗ್ ಫ್ರೂಟ್, ಡೂರಿಯನ್, ಬ್ರೆಡ್ ಫ್ರೂಟ್, ಕ್ರೇನ್ಬೆರ್ರಿ. ಮೊದಲಿಗೆ ಬಜರುತ್ತಿದ್ದಾರೆ ಅರ್ಚನಾ ಅವರು, ಎಗ್ ಫ್ರೂಟ್. ಆನಂತರ ಜಗನ್ನಾಥ್. ಎಗ್ ಫ್ರೂಟ್. ಜಗನ್ನಾಥ್ 4. ಉತ್ತರವನ್ನು ನೋಡೋಣ. ಎಗ್ ಫ್ರೂಟ್ ಉತ್ತರ ಸರಿಯಾಗಿದೆ. ಕಥಾಚಿಂತನ ಮನೋಮಂಥನ ಈ ಪುಸ್ತಕವನ್ನು ಅರ್ಚನಾ ಅವರಿಗೆ ಕೊಟ್ಟಿದ್ದೇವೆ. ಇದನ್ನು ಇಂಗ್ಲೀಷಲ್ಲಿ ಎಗ್ ಫ್ರೂಟ್ ಅಂತ ಕರೆಯೋ ರೀತಿಯಲ್ಲಿ ಕ್ಯಾನಿಸ್ಟೇಲ್ ಅಂತಕ್ಕಂಥ ಇನ್ನೂ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪೌಟೇರಿಯಾ ಕ್ಯಾಂಪಿಚಿಯಾನ ಅನ್ನೋದು ಇದರ ವೈಜ್ಞಾನಿಕ ನಾಮಧೇಯ. ಉತ್ತರ ಮತ್ತು ಮಧ್ಯ ಅಮೆರಿಕದಲ್ಲಿ ಇದು ಬೆಳೆಯುತ್ತೆ. ಈ ಹಣ್ಣನ್ನು ಕತ್ತರಿಸಿ ನೋಡ್ತಂದರೆ ಒಳಗೆ ಇರ್ತಕ್ಕಂಥ ಹಳದಿಯ ಭಾಗ ಏನಿದೆ ಅದು ಮೊಟ್ಟೆಯ ಹಳದಿಯನ್ನು ಹೋಲುವ ಕಾರಣ, ಬಣ್ಣ ಹೆಚ್ಚು ಕಡಿಮೆ ಒಂದೇ ಆಗಿರೋ ಕಾರಣ ಇದನ್ನು ಸಾಮಾನ್ಯ ಭಾಷೆಯಲ್ಲಿ ಎಗ್ ಫ್ರೂಟ್ ಅಂತ ಕರೆಯೋದುಂಟು. ಈ ಎಗ್ ಫ್ರೂಟ್ ಕರ್ನಾಟಕದಲ್ಲೂ ಬಹಳ ಚೆನ್ನಾಗಿ ಬೆಳೆಯುತ್ತೆ. ಮಲೆನಾಡಿನ ಕೆಲವು ಪ್ರದೇಶಗಳಲ್ಲಿ ಈ ಹಣ್ಣನ್ನು ನೋಡಬಹುದು. ಆದರೆ ಈ ಬೆಳೆ ವಾಣಿಜ್ಯ ಮಟ್ಟದಲ್ಲಿ ಇವತ್ತು ನಾವು ಬೆಳೀತಾ ಇಲ್ಲ ಅನ್ನೋದು ಒಂದು ಮುಖ್ಯವಾದ ವಿಚಾರ. ಇದನ್ನು ನೇರವಾಗಿ ತಿನ್ಬೋದು, ಹಸಿ ಹಣ್ಣನ್ನೇ ತಿನ್ಬೋದು. ಹಾಗೆಯೇ ಜಾಮ್, ಜಲ್ಲಿ, ಜ್ಯೂಸ್ ಮುಂತಾದನ್ನು ಮಾಡಿ ಇದನ್ನು ಬಳಸಬಹುದು. ವಿಟಮಿನ್ ಬಿ, ವಿಟಮಿನ್ ಸಿ, ಕಬ್ಬಿಣ ಹಾಗೂ ಕ್ಯಾಲ್ಶಿಯಂ ತುಂಬ ಇರುತ್ತಂತೆ ಈ ಹಣ್ಣಲ್ಲಿ. ಪುರುಷೋತ್ತಮ ಪರ್ವ ಡಾಕ್ಟರ್ SLN ಸ್ವಾಮಿ ಅವರು ಬರೆದಂಥ ರಾಮಾಯಣವನ್ನು ಕುರಿತ ನಾಟಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ನ, ಶ, ಲ, ನ, ದ, ಸ, ರ, ರು. ಆಗಲೇ ಬರೆದಿರುತ್ತಿದ್ದಾರೆ ಮಂಜುನಾಥ್. ನಕ್ಸಲರು ಶರಣಾದರು. ನಕ್ಸಲರು ಶರಣಾದರು. ಸ್ವಲ್ಪ ಯೋಚನೆ ಮಾಡಿ, 8 ಅಕ್ಷರ ಕೊಡಿ. ಜಗನ್ನಾಥ್. ಶರಣಾದ ನಕ್ಸಲರು. ಶರಣಾದ ನಕ್ಸಲ. ನಕ್ಸಲರು ಶರಣಾದ. ಉತ್ತರವನ್ನು ನೋಡೋಣ. ಶರಣಾದ ನಕ್ಸಲರು. ಶರಣಾದರು ಅನ್ನೋಕ್ಕೆ ಹೆಚ್ಚುವರಿ ರೂ ಬೇಕಾಗುತ್ತೆ. ರೂ ಇಲ್ಲ, ಇದ್ದದ್ದೇ 8 ಅಕ್ಷರ ಅಲ್ವಾ? ಪುರುಷೋತ್ತಮ ಪರ್ವ ಈ ಪುಸ್ತಕವನ್ನು ಜಗನ್ನಾಥ್ ಅವರಿಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಎಳ್ಳು ನೀರು ಬಿಡುವುದು, ತಾವರೆ, ಕನ್ನಡಿ. ಬಜರುತ್ತಿದ್ದಾರೆ ಜಗನ್ನಾಥ್ ಅವರು. ತಿಲತರ್ಪಣ. ತಿಲತರ್ಪಣ. ಅರ್ಚನಾ ಮತ್ತು ಮಂಜುನಾಥ್ ಉತ್ತರವನ್ನು ನೋಡೋಣ. ನಮ್ಮಲ್ಲಿ ಜಲತರ್ಪಣ ಅಂತ ಇದೆ. ಜಲತರ್ಪಣದಲ್ಲೂ ನಾವು ಎಳ್ಳನ್ನು ಬಳಸ್ತೇವೆ. ಹಾಗಾಗಿ ತಿಲತರ್ಪಣ ಅಂತ ತಾವು ಕೊಟ್ಟಂಥ ಉತ್ತರ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಕ್ಷರದ ಲೆಕ್ಕಾಚಾರದಲ್ಲೂ ಜ ಸ್ಥಾನದಲ್ಲಿ ತಿ ಬಂದರೆ ಏನಂತ ದೊಡ್ಡ ಸಮಸ್ಯೆ ಆಗಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 2 ಉತ್ತರ. ಜಗನ್ನಾಥ್ ಅವರಿಗೆ ಅವಕಾಶ ಸಿಗುತ್ತೆ. 2ನೇದಕ್ಕೆ ಉತ್ತರ ಕೊಡಿ. ಜಲಜ. ಜಲಜ. ಉತ್ತರವನ್ನು ನೋಡೋಣ. ಜಲಜ ಸರಿಯಾಗಿದೆ. 3 ಉತ್ತರ. ಕನ್ನಡಿ. ದರ್ಪಣ. ದರ್ಪಣ. ಉತ್ತರವನ್ನು ನೋಡೋಣ. ದರ್ಪಣ ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ಕೆ ಹಿರಣ್ಣಯ್ಯ, ವ್ಯಾಸ ಮತ್ತು ಶಂಕರಾಚಾರ್ಯರು 3 ಪುಸ್ತಕಗಳನ್ನು ಕೊಟ್ಟಿದ್ದೇನೆ ಜಗನ್ನಾಥ್ ಅವರಿಗೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಜಗನ್ನಾಥ್ ಅವರಿಗೆ ಅವಕಾಶ. ಜಗನ್ನಾಥ್ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಪ್ರಪಂಚ ಕಾಣದವ ಎಂಬ ನುಡಿಗಟ್ಟಿನ ಅರ್ಥವೇನು? ಅನುಭವ ಇಲ್ಲದವನು, ಅನುಭವ ಇರುವವನು. ಅನುಭವ ಇಲ್ಲದವ. ಇಲ್ಲದವನು. ಮುಂದಿನ ಪ್ರಶ್ನೆ: ವೇದ ಪಠನದ ಒಂದು ಕ್ರಮ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಘನಪಾಠ, ಘನಫಲ. ಘನಪಾಠ. ಮುಂದಿನ ಪ್ರಶ್ನೆ: ಪರಶುರಾಮ ತಾಯಿಯನ್ನು ಕೊಂದ. ಯಾರು ತನ್ನ ತಾಯಿಯನ್ನು ಕೊಲ್ಲಲಿಲ್ಲ? ಚಿರಕಾರಿ, ಹರಿಕಾರಿ. ಚಿರಕಾರಿ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಬೆಯ ತಾಳಲಾಗದೆ. ಮುಂದಿನ ಪ್ರಶ್ನೆ:
ಒಗಟನ್ನು ಬಿಡಿಸಿ, ನಾನು ಬಾಯಿ ಇಲ್ಲದೆ ಮಾತನಾಡಬಲ್ಲೆ, ಕಿವಿಯಿಲ್ಲದಿದ್ದರೂ ಕೇಳಬಲ್ಲೆ, ಗಾಳಿ ಇಲ್ಲದಿದ್ದರೆ ನನಗೆ ಅಸ್ತಿತ್ವವಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಪ್ರಪಂಚ ಕಾಣದವ, ಅನುಭವ ಇಲ್ಲದವ ಸರಿಯಾಗಿದೆ. 2 ಉತ್ತರ ಘನಪಾಠ ಸರಿಯಾಗಿದೆ. 3 ಉತ್ತರ ಚಿರಕಾರಿ. ತಂದೆ ಗೌತಮ, ತಾಯಿ ಅಹಲ್ಯ. ಅಹಲ್ಯ ತಪ್ಪು ಮಾಡಿದ್ಲು ಅಂತ ಹೇಳಿ ಗೌತಮ ಆಕೆಯ ಕುತ್ತಿಗೆಯನ್ನು ಕಡಿ ಅಂತ ಮಗನಿಗೆ ಆಜ್ಞೆ ಕೊಟ್ಟು ಕಾಡಿಗೆ ಹೋಗ್ಬಿಡ್ತಾನೆ. ಕಾಡಿಗೆ ಹೋದ ಮೇಲೆ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ, ಎಲ್ಲಿ ಕಡಿದು ಬಿಟ್ನೋ ಅಂತ ಓಡು ಬರ್ತಾನೆ. ಆದರೆ ಚಿರಕಾರಿ ಕಾರ್ಯಕಾರಣ ವಿಚಾರಗಳನ್ನು ಮಾಡದೆ ವಿಶ್ಲೇಷಣೆ ಮಾಡದೆ ಯಾವುದೇ ಕೆಲಸವನ್ನು ಮಾಡಲ್ಲ. ಅವನ ಗುಣ ಇನ್ನೂ ಕಳೆದಿರಲ್ಲ. ಹಾಗಾಗಿ 2 ವಿಭಿನ್ನ ಕಥೆಗಳನ್ನು ಪುರಾಣಗಳಲ್ಲಿ ನೋಡಬಹುದು. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಹಬೆಯ ತಾಳಲಾಗದೆ ಉರಿಯೋ ಕೊಂಡದಲ್ಲಿ ಬಿದ್ದಂಗೆ. 5ನೇ ಪ್ರಶ್ನೆಗೆ ಉತ್ತರ, ಇದು ಪ್ರತಿಧ್ವನಿ ಅಥವಾ ಎಕೋ, ಅದರ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಅರ್ಚನಾ ಅವರಿಗೆ ಸಿದ್ಧವಾಗಿದ್ದೀರಿ ಅಂದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಪ್ರಾಣ ಹಿಂಡು ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ಪೀಡಿಸು ಪ್ರಾಣಿಗಳ ಗುಂಪು. ಬಹಳ ಪೀಡಿಸು. ಮುಂದಿನ ಪ್ರಶ್ನೆ, ಮನೆತನ ಕುಟುಂಬ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಘರಾಣೆ, ಗಲ್ಲಣೆ. ಘರಾಣೆ. ಮುಂದಿನ ಪ್ರಶ್ನೆ, ಮನುವಿಗೆ ಪ್ರಳಯ ಕಾಲದ ಮೀನು ಯಾವ ನದಿಯಲ್ಲಿ ದೊರೆಯಿತು? ಚೀರಿಣಿ, ಚೂಡಾಲೆ. ಚೂಡಾಲೆ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಣವೆಂದರೆ? ಹೆಣವು ಬಾಯಿ ಬಿಡುತ್ತದೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನೀವು ನನ್ನನ್ನು ಬಳಸಿದಷ್ಟು ನನ್ನನ್ನು ಹೆಚ್ಚು ಹೆಚ್ಚು ಬಿಟ್ಟು ಹೋಗ್ತೀರಾ. ಬಳಪ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಪ್ರಾಣ ಹಿಂಡು, ಬಹಳ ಪೀಡಿಸು, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಘರಾಣೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಚೀರಿಣಿ ಆಗಿತ್ತು, ಚೂಡಾಲೆ ಅಂತ ತಾವು ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ ಹಣವೆಂದರೆ ಹೆಣವೂ ಬಾಯಿ ಬಿಡುತ್ತದೆ, ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಹೆಜ್ಜೆಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದ ಹಾಗೆ ಬಳಸಿದಷ್ಟು ಹೆಚ್ಚು ಹೆಚ್ಚು ಹೆಜ್ಜೆಗಳು ಹಿಂದಕ್ಕೆ ಉಳಿಯುತ್ತೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಮಂಜುನಾಥ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಬಣ್ಣಕಟ್ಟು ಎಂಬ ನುಡಿಗಟ್ಟಿನ ಅರ್ಥವೇನು? ಬಣ್ಣವನ್ನು ಹಚ್ಚು, ಇಲ್ಲದಿರುವುದನ್ನು ಸೇರಿಸು. ಇಲ್ಲದಿರುವುದನ್ನು ಸೇರಿಸು. ಮುಂದಿನ ಪ್ರಶ್ನೆ, ವಂತಿಗೆ ಕೊಡುವವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಂದಾದಾರ, ಚಂದಾಯ. ಚಂದಾದಾರ. ಮುಂದಿನ ಪ್ರಶ್ನೆ, ಮಹಾಭಾರತದ ಶಿಶುಪಾಲನ ರಾಜ್ಯದ ಹೆಸರೇನು? ಚೇದಿ, ಮತ್ಸ್ಯ. ಚೇದಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಣವಿದ್ದರೆ ಹುಳುಕ ಮುಚ್ಚಬಹುದು, ತಪ್ಪನ್ನು ಮುಚ್ಚಬಹುದು ಅಂತಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಯಾವುದೇ ಕೀ ಯಾವ ಬೀಗವನ್ನೂ ತೆರೆಯಲಾರದು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಇಲ್ಲದಿರುವುದನ್ನು ಸೇರಿಸು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಉತ್ತರ ಚಂದಾದಾರ, ಉತ್ತರ ಸರಿಯಾಗಿದೆ, ಕೊಟ್ಟಿದ್ದೀರಾ. 3ನೇ ಪ್ರಶ್ನೆಗೆ ಉತ್ತರ ಚೇದಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಹಣವಿದ್ದರೆ ಹುಳುಕ ಮುಚ್ಚಬಹುದು, ತುಪ್ಪವಿದ್ದರೆ ರುಚಿಯ ಹೆಚ್ಚಿಸಬಹುದು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಪಿಯಾನೋ ಕೀ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಜಗನ್ನಾಥ BR ಅವರಿಗೆ ಒಟ್ಟು ಸಿಗ್ತಾ ಇದೆ 4 ಪುಸ್ತಕ ತಮಗೆ ಸಿಗ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಅರ್ಚನಾ ಅವರಿಗೆ 5 ಪುಸ್ತಕಗಳು ಸಿಗ್ತಾ ಇವೆ, ಸ್ವೀಕರಿಸಿ. ಅಭಿನಂದನೆಗಳು.
ಮಂಜುನಾಥ್ ಅವರಿಗೆ 3, 6, 7 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ನಮ್ಮ ಭೂಮಿಯ ಮೇಲೆ ಒಂದು ದಿನ ಅಂದರೆ 24 ಗಂಟೆ, ಒಂದು ವರ್ಷ ಅಂದರೆ 365 ದಿನ. ಶುಕ್ರ ಗ್ರಹಕ್ಕೇನಾದರೂ ಹೋದರೆ ಅಲ್ಲಿ ಒಂದು ದಿನವನ್ನು ಕಳೆಯೋಷ್ಟರಲ್ಲಿ ಭೂಮಿಯ ಮೇಲೆ ಒಂದು ವರ್ಷವನ್ನು ಕಳೆದಿರ್ತೇವೆ ಅಂತೆ. ಭೂಮಿಯ ಒಂದು ವರ್ಷ ಶುಕ್ರ ಗ್ರಹದ ಒಂದು ದಿನಕ್ಕೆ ಸಮ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.